ಗೈಸ್, ಇವತ್ತು ನಾವು ತೆಲುಗುನಲ್ಲಿ ರೀಸೆಂಟ್ ಆಗಿನೇ ರಿಲೀಸ್ ಆಗಿರುವ ಒಂದು ಕ್ರೇಜಿ ಮೂವಿಯನ್ನ ನೋಡ್ತಾ ಇದೀವಿ. ಊರಿನಲ್ಲಿರೋ ಒಂದು ದೊಡ್ಡ ರೌಡಿಯನ್ನ ಯಾರೋ ಕೊಲೆಯನ್ನ ಮಾಡ್ಬಿಡ್ತಾರೆ. ಬಟ್ ಆದ್ರೆ ಅವನನ್ನ ಯಾರು ಕೊಲೆ ಮಾಡಿದ್ರು, ಏನಕ್ಕೆ ಕೊಲೆ ಮಾಡಿದ್ರು, ಯಾವ ರೀತಿ ಕೊಲೆ ಮಾಡಿದ್ರು ಅಂತ ತಲೆ ತಿರ್ಗೋಗುವ ಮಟ್ಟಿಗೆ ನಮ್ಗೆ ಸ್ಟೋರಿಯನ್ನ ಹೇಳ್ತಾರೆ. ಸೊ ಈ ಇನ್ವೆಸ್ಟಿಗೇಷನ್ ಮೂವಿ ಮಾತ್ರ ಸಖತ್ತಾಗಿದೆ. ಅದ್ರಿಂದ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂದಾಗೆ ಮೂವಿಯ ಹೆಸರು ಬಂದು ಗಡೇಲ ರಾಜು ಕಾಕಿನಾಡ ತಾಲೂಕಾ ಅಂತ. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ಊರಿನ ಒಳಗಡೆ ಹಬ್ಬ ನಡೀತಿರೋದ್ರಿಂದ ಒಂದು ನಾಟಕವನ್ನ ಮಡ್ಗಿರ್ತಾರೆ. ಅಂಡ್ ಆ ನಾಟಕದಲ್ಲಿ ನಟನೆ ಮಾಡ್ತಿರುವ ಶಿವ ಅನ್ನುವ ವ್ಯಕ್ತಿಯನ್ನವೇ ಕೂಡ ನೋಡ್ತೀವಿ. ಸೊ ಇವನು ಆಕ್ಟಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಇವನ ಫೋನು ತುಂಬಾ ಸಲಿ ಬಡ್ಕೊಳ್ಳುತ್ತೆ. ಬಟ್ ಆದ್ರೆ ಇವನು ನಾಟಕವನ್ನ ಮಾಡ್ತಿರೋದ್ರಿಂದ ಕಾಲ್ ಅನ್ನ ಪಿಕ್ ಮಾಡೋದಿಕ್ಕೆ ಆಗಲ್ಲ. ಆ ನಂತರ ನಾಟಕವನ್ನ ಮುಗಿಸಿ ಮೇಕಪ್ ಅನ್ನ ತೆಗಿತಿರ್ಬೇಕಾದ್ರೇನೆ ಗೊತ್ತಾಗುತ್ತೆ ಯಾವ್ದೋ ಒಂದು ನಂಬರ್ ಇಂದ ತುಂಬಾನೇ ಮಿಸ್ ಕಾಲ್ಗಳು ಬಂದಿದೆ ಅಂತ. ಸೊ ವಾಪಸ್ಸು ಕಾಲ್ ಅನ್ನ ಮಾಡಿ ಏನ್ ಕತೆ ಅಂತ ನೋಡ್ಬೇಕಾದ್ರೆ ಫುಲ್ಲು ಶಾಕ್ ಆಗ್ಬಿಡ್ತಾನೆ. ಆ ನಂತರ ಪಟಾಪಟ ಅಂತ ಒಂದು ಗೋಡನ್ನ ಹತ್ರಕ್ಕಾಗಿನೇ ಓಡಿ ಬಂದು ನೋಡ್ಬೇಕಾದ್ರೆ ಗಡೇಲ ರಾಜು ಅನ್ನುವ ಒಬ್ಬ ವ್ಯಕ್ತಿ ಸತ್ತು ಹೋಗಿ ಬಿದ್ದೋಗಿದ್ದಾನೆ. ಅಂಡ್ ಅವನ ಅಸಿಸ್ಟೆಂಟ್ ಆಗಿರುವ ಮಣಿ, ದಯವಿಟ್ಟು ನನ್ನನ್ನ ಕಾಪಾಡಿ, ನನ್ನ ಬಾಸ್ ಇವಾಗ ತೀರೋಗಿದ್ದಾರೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಶಿವ, ನೀನು ಬಚಾವಾಗ್ಬೇಕು ಅಂದ್ರೆ ಇವನ್ ಜೊತೆ ನೀನು ಎಣ್ಣೆನ ಕುಡಿತಿದೆ ಅನ್ನೋದಾಗಿ ಎಲ್ಲ ಸೀನ್ ಅನ್ನುವೇ ಕ್ರಿಯೇಟ್ ಮಾಡ್ಬೇಕು ಅಂತ ಎಣ್ಣೆ ಬಾಟಲ್, ಚಿಪ್ಸು ಎಲ್ಲವನ್ನವೇ ಕೂಡ ಸೆಟಪ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಗಡೇಲ ರಾಜುವನ್ನ ಕೊಂದಿರೋದು ಯಾರು ಅನ್ನೋದಾಗಿ ಯಾರಿಗವೇ ಕೂಡ ಗೊತ್ತೇ ಇರೋದಿಲ್ಲ. ಅಂಡ್ ಇವಾಗ ಶಿವ ಕೂಡ ಬಾಡಿಯನ್ನ ನೋಡ್ಕೊಂಡು ನಾನು ಮತ್ತೆ ಗಡೇಲ ರಾಜು ಇಬ್ಬರವೇ ಕೂಡ ತುಂಬಾನೇ ಕ್ಲೋಸ್ ಆಗಿದ್ದ ಫ್ರೆಂಡ್ಗಳು ಅಂತ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇವರ ಫ್ಲಾಶ್ ಬ್ಯಾಕ್ ಅನ್ನುವೇ ಕೂಡ ತೋರಿಸ್ತಾರೆ. ಅಂದ್ರೆ ಗಡೇಲ ರಾಜು ಆಗಿರ್ಬಹುದು, ಶಿವ ಆಗಿರ್ಬಹುದು, ರಂಗ ಅನ್ನುವ ಮತ್ತೊಬ್ಬ ವ್ಯಕ್ತಿ ಆಗಿರ್ಬಹುದು, ಈ 3 ಜನರವೇ ಕೂಡ ತುಂಬಾನೇ ಕ್ಲೋಸ್ ಆಗಿದ್ದ ಫ್ರೆಂಡ್ಗಳು. ಆದ್ರೆ ಗಡೇಲ ರಾಜು ನಾವು ಏನನ್ನಾದ್ರೂ ಮಾಡಿ ದೊಡ್ಡ ರೌಡಿ ಆಗ್ಬೇಕು ಅಂತ ಯೋಚಿಸಿ ಶಿವ ಮತ್ತೆ ರಂಗ ಇಬ್ರ ಮೇಲುವೆ ಸುಳ್ಳು ಕೇಸನ್ನ ಹಾಕಿ ಜೈಲಿನ ಒಳಗಡೆಗೆನೆ ಕಳಿಸ್ಬಿಡ್ತಾನೆ. ಆ ನಂತರ ಗಡೇಲ ರಾಜು ಕಾವ್ಯ ಅನ್ನುವ ಹುಡುಗಿಯನ್ನ ನೋಡಿ ಅವಳನ್ನವೇ ಕೂಡ ಮಡಿಕೋತಾನೆ. ಅಂಡ್ ಸ್ವಲ್ಪ ವರ್ಷಗಳಾಗ್ಬೇಕಾದ್ರೆ ಶಿವ ಮತ್ತೆ ರಂಗ ಇಬ್ಬರವೇ ಕೂಡ ಜೈಲಿನಿಂದ ಹೊರಗೆ ಬರ್ತಾರೆ. ಆದ್ರೆ ಅಷ್ಟು ಹೊತ್ತಿಗೆ ಗಡೇಲ ರಾಜು ತುಂಬಾನೇ ದೊಡ್ಡ ರೌಡಿ ಆಗಿನೇ ಬೆಳ್ಬಿಟ್ಟಿರ್ತಾನೆ. ಯಾವ ಮಟ್ಟಿಗೆ ಅಂದ್ರೆ ಒಂದು ದೊಡ್ಡ ಗ್ಯಾಂಗ್ ಅನ್ನೇ ಕಟ್ಕೊಂಡು ಇಡೀ ಊರನ್ನೇ ಕಂಟ್ರೋಲಿಗೆ ತಗೊಂಡಿರ್ತಾನೆ ಅನ್ನೋದಾಗಿ ಶಿವ ಹಿಂದೆ ನಡೆದಿರುವ ಎಲ್ಲಾ ವಿಷಯಗಳನ್ನುವೇ ಕೂಡ ಹೇಳ್ಕೊಂಡು ಇವನು ನಮ್ಗೆ ಮೋಸವನ್ನ ಮಾಡಿದ್ದಕ್ಕೆ ಯಾರೋ ಇವನಿಗೆ ಸರಿಯಾಗಿನೇ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನಗಾಡೋದಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಹಾಲನ್ನ ಹಾಕುವ ಒಬ್ಬ ವ್ಯಕ್ತಿ ಇವರಿಗೆ ಹಾಲು, ನ್ಯೂಸ್ ಪೇಪರ್ ಅನ್ನ ಕೊಡೋದಿಕ್ಕೆ ಬರ್ಬೇಕಾದ್ರೆ ಈ ಗಡೇಲ ರಾಜು ಸತ್ತು ಬಿದ್ದಿರೋದನ್ನ ನೋಡಿ ಶಾಕ್ ಆಗ್ತಾನೆ. ನಂತರ ಎಲ್ಲರಿಗೂ ಕೂಡ ಫೋನನ್ನ ಮಾಡಿ ವಿಷಯವನ್ನ ತಿಳಿಸ್ಬೇಕಾದ್ರೆ ಪೊಲೀಸ್ನವರು ಕೂಡ ಬಂದು ಈ ಕೊಲೆ ಹೇಗಾಯ್ತು ಅನ್ನೋದಾಗಿ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಷ್ಟೇ ಅಲ್ಲದೆ ಊರಿನ ಜನಗಳನ್ನ ನೋಡ್ಬೇಕಾದ್ರೆ ಫುಲ್ಲು ಹ್ಯಾಪಿ. ಯಾಕಂದ್ರೆ ಇವನು ದೊಡ್ಡ ರೌಡಿ ಆಗಿರೋದ್ರಿಂದ ಎಲ್ರಿಗೂ ಕೂಡ ತೊಂದರೆಯನ್ನ ಕೊಟ್ಟು ಬರ್ತಿದ್ದ ಅಲ್ವಾ. ಸೊ ಇವಾಗ ಕೊನೆಗಾದ್ರೂ ಸತ್ನಲ್ಲ ಅನ್ನೋದಾಗಿ ನೆಮ್ಮದಿಯಾಗಿನೇ ಮಾತಾಡ್ಕೋತಾರೆ. ಅಂಡ್ ಆ ಗಡೇಲ ರಾಜು ಅಫಿಷಿಯಲ್ ಆಗಿ ಮದ್ವೆಯಾಗಿ ಒಂದು ಹೆಂಡತಿ ಕೂಡ ಇರ್ತಾಳೆ. ಸೊ ಇವಾಗ ಗಂಡ ಸತ್ತೋಗಿರೋದ್ರಿಂದ ತುಂಬಾ ನೋವನ್ನ ಪಡ್ಕೊಂಡು ಅಳ್ತಾ ಇದ್ದಾಳೆ. ಇನ್ನು ಅಂತಿಮ ಸಂಸ್ಕಾರದ ಎಲ್ಲಾ ಕ್ರಿಯೆಗಳನ್ನ ಮಾಡ್ತಾ ಇರೋದು ಈ ಗಡೇಲ ರಾಜುವಿನ ತಮ್ಮನಾಗಿರುವ ಸುನಿಲ್. ಸೊ ಇವಾಗ ನಮ್ಮ ಶಿವ ಇವನ ಹತ್ರಕ್ಕಾಗಿನೇ ಬಂದು ಒಂದು ಮಾಸ್ಟರ್ ಗೇಮ್ ಅನ್ನ ಪ್ಲೇ ಮಾಡ್ತಾನೆ. ಅಂದ್ರೆ ನಿಮ್ಮ ಅಣ್ಣನ ಕೊಳಿಯನ್ನ ದುರ್ಗಾನೆ ಮಾಡಿರ್ಬಹುದು ಅಂತ ನನ್ಗೆ ಡೌಟ್ ಗಳು ಬಂದಿದೆ. ಯಾಕಂದ್ರೆ ಕೌನ್ಸಲಿಂಗ್ ನ ಸೀಟ್ಗೋಸ್ಕರ ಇಬ್ಬರವೇ ಕೂಡ ಜಗಳವನ್ನ ಮಾಡ್ಕೋತಿದ್ರು. ಆದ್ರಿಂದ ದುರ್ಗಾ ಏನಾದ್ರೂ ನಿಮ್ಮ ಅಣ್ಣನ ಕಥೆಯನ್ನ ಮುಗಿಸಿರ್ಬಹುದಾ ನೋಡು ಅನ್ನೋದಾಗಿ ಹೇಳಿ ಬರ್ತಾನೆ. ಅಂಡ್ ಈ ಸುನಿಲ್ ಕೂಡ ಅದ್ರ ಬಗ್ಗೆ ಯೋಚನೆಯನ್ನ ಮಾಡ್ಬೇಕಾದ್ರೆ ಕೆಲವು ದಿನಗಳ ಹಿಂದೆ ಆ ದುರ್ಗಾ ಕೌನ್ಸಲಿಂಗ್ ಸೀಟ್ಗೋಸ್ಕರ ಒಂದು ದೊಡ್ಡ ಪಾರ್ಟಿ ಹತ್ರಕ್ಕಾಗಿನೇ ಬಂದು ಮಾತಾಡೋದಿಕ್ಕಾಗಿನೇ ನೋಡ್ತಿರ್ತಾನೆ. ಈ ವಿಷಯ ಗಡೇಲ ರಾಜುಗೆ ಗೊತ್ತಾಗ್ಬೇಕಾದ್ರೆ ಸೀದಾ ಅದೇ ಜಾಗಕ್ಕಾಗಿನೇ ಬಂದು ಆ ದುರ್ಗಾಗೆ ಸೀಟು ಸಿಗದೇ ಇರುವ ಹಾಗೇನೆ ಮಾಡ್ಬಿಡ್ತಾನೆ. ಆದ್ರಿಂದ ಕೋಪ ಮಾಡ್ಕೊಳ್ಳುವ ದುರ್ಗಾ ಕೂಡ ಒಂದಲ್ಲ ಒಂದಿನ ನಿನ್ನ ಕಥೆಯನ್ನ ಮುಗಿಸ್ತೀನಿ ಅಂತ ಹೇಳ್ಕೊಂಡಿರ್ತಾನೆ. ಸೊ ಅದೇ ಜಾಗದಲ್ಲಿ ಸುನಿಲ್ ಕೂಡ ಇದ್ದು ಎಲ್ಲವನ್ನ ನೋಡಿರ್ತಾನೆ. ಆದ್ರಿಂದ ದುರ್ಗಾ ಏನಾದ್ರೂ ನಮ್ಮ ಅಣ್ಣನ ಕಥೆಯನ್ನ ಮುಗಿಸಿರ್ಬಹುದಾ ಅನ್ನೋದಾಗಿ ಇವನು ಕೂಡ ಡೌಟ್ ಅನ್ನ ಪಡ್ತಾನೆ. ಇನ್ನೊಂದ್ ಕಡೆಯಲ್ಲಿ ಅದೇ ದುರ್ಗನನ್ನ ನಾವು ನೋಡ್ಬೇಕಾದ್ರೆ ಗಡೇಲ ರಾಜು ತೀರೋಗಿರೋದ್ರಿಂದ ಅವನ ಗ್ಯಾಂಗ್ ಅನ್ನ ಕರ್ಕೊಂಡು ಬಂದು ಒಂದು ದೊಡ್ಡ ಪಾರ್ಟಿಯನ್ನ ಮಾಡ್ತಾ ಇದ್ದಾನೆ. ಅಂಡ್ ಕೊನೆಗೂ ನಮ್ಮ ದೊಡ್ಡ ಶತ್ರು ತೀರೋದ್ನಲ್ಲ ಅನ್ನೋದಾಗಿ ಹ್ಯಾಪಿ ಆಗಿದ್ದಾನೆ. ಬಟ್ ಆದ್ರೆ ಅವನ ಕಥೆಯನ್ನ ಮುಗಿಸಿರೋದು ಈ ದುರ್ಗಾ ಕೂಡ ಅಲ್ಲ. ಸೊ ಆದಷ್ಟು ಬೇಗ ಕೊಲೆಯನ್ನ ಯಾರು ಮಾಡಿದಾರೋ ಅವ್ರನ್ನ ಹುಡಿಕೊಂಡು ಬನ್ನಿ. ಯಾಕಂದ್ರೆ ಈ ಗಡೇಲ ರಾಜು ಹೇಳಿ ಕೇಳಿ ಒಬ್ಬ ದೊಡ್ಡ ರೌಡಿ ಆಗಿದ್ದ. ಅವನ ಕಥೆಯನ್ನ ಮುಗಿಸಿದಾನೆ ಅಂದ್ರೆ ಅವನು ಇನ್ನೆಂತ ದೊಡ್ಡ ರೌಡಿ ಇರಬಹುದು. ಸೊ ಮುಂದೆ ನಮ್ಗೆ ತೊಂದ್ರೆ ಆಗ್ಬಾರ್ದು ಅಂದ್ರೆ ಇವಾಗ್ಲೇನೆ ಹುಡಿಕೊಂಡು ಬನ್ನಿ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ರಿಷಿ ಅನ್ನುವ ಒಂದು ಹುಡುಗನನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಮನೆಯ ಎಲ್ಲಾ ಜವಾಬ್ದಾರಿಯನ್ನವೇ ಕೂಡ ತಗೊಂಡಿದ್ದಾನೆ.
ಸೊ ಇವನ ತಂದೆಗೆ ಸ್ವಲ್ಪ ಹಣವನ್ನ ಕೊಟ್ಟು ಇವಾಗ್ಲಾದ್ರೂ ನೀವು ಗ್ಯಾಮ್ಲಿಂಗ್ ಆಡೋದನ್ನ ನಿಲ್ಸಿ ಅನ್ನೋದಾಗಿನೇ ಕೇಳ್ಕೊತಾನೆ. ಆ ನಂತರ ಇವನ ತಂಗಿಯನ್ನ ಕಾಲೇಜಿಗಾಗಿನೇ ಡ್ರಾಪ್ ಅನ್ನ ಮಾಡೋದಿಕ್ಕಾಗಿ ಬರ್ತಾನೆ. ಅಂಡ್ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ನೀನು ಹಣದ ಬಗ್ಗೆ ಏನನ್ನವೇ ಕೂಡ ಯೋಚಿಸ್ಬೇಡ, ಚೆನ್ನಾಗಿನೇ ಓದ್ಕೊಂಡು ಒಂದು ದೊಡ್ಡ ಕೆಲ್ಸವನ್ನ ತಗೋಮಾನೋದಾಗಿ ಹೇಳ್ತಾನೆ. ಆ ನಂತರ ಇವಳನ್ನ ಕಾಲೇಜಿಗೆ ಬಿಟ್ಟು ಇವನು ಕೆಲಸ ಮಾಡುವ ಗ್ಯಾರೇಜ್ಗೆ ವಾಪಸ್ ಬರ್ತಾನೆ. ಅಂಡ್ ಇವಾಗ ಒಬ್ಬ ಕಸ್ಟಮರು ನಮ್ಮ ರಿಷಿಗೆ ಥ್ಯಾಂಕ್ ಯು ವನ್ನ ಹೇಳಿ, ಇಷ್ಟೊಂದು ಕಡಿಮೆ ಹಣದಲ್ಲಿ ಯಾರು ಕೂಡ ಗಾಡಿಗಳನ್ನ ರಿಪೇರ್ ಮಾಡಿ ಕೊಡುದಿಲ್ಲ, ಸೊ ನನ್ನ ಫ್ರೆಂಡ್ ಗಳಿಗೆ ಕೂಡ ಇಲ್ಲೇನೆ ಬರೋದಕ್ಕೆ ಹೇಳ್ತೀನಿ ಅನ್ನೋದಾಗಿನೇ ಹೇಳ್ಕೊಂಡು ಬರ್ತಾನೆ. ಅಂದ್ರೆ ನಮ್ಮ ರಿಷಿ ಕಡಿಮೆ ಹಣದಲ್ಲಿ ಒಂದು ಒಳ್ಳೆ ಸರ್ವಿಸ್ ಅನ್ನ ಕೊಡೋನು. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಸತ್ಯ ಅನ್ನುವ ಮತ್ತೊಂದು ಹುಡುಗಿಯನ್ನ ನಾವು ನೋಡ್ತೀವಿ. ಇವಳು ಒಂದು ಹಾಸ್ಪಿಟಲ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಯಾರಾದ್ರೂ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ಕೊಂಡ್ರೆ ಕೂಡ ಅವ್ರಿಗೆ ಫ್ರೀ ಆಗಿನೇ ಟ್ರೀಟ್ಮೆಂಟ್ ಅನ್ನುವೇ ಕೂಡ ಕೊಡ್ತಾಳೆ. ಸೊ ಇವಳು ಹಣಕ್ಕೋಸ್ಕರ ಕೆಲಸವನ್ನ ಮಾಡದೆ ಬಡವರಿಗೋಸ್ಕರ ಸೇವೆಯನ್ನ ಮಾಡಿ ಬರ್ತಿದ್ದಾಳೆ. ಅಂಡ್ ಈ ರೀತಿ ಫ್ರೀ ಆಗಿನೇ ಟ್ರೀಟ್ಮೆಂಟ್ ಮೆಡಿಸಿನ್ ಗಳನ್ನ ಕೊಡ್ತಾಳೆ ಅಂದ್ರೆ ತುಂಬಾನೇ ಪಾಪ್ಯುಲರ್ ಆಗ್ತಾಳೆ ಅಲ್ವಾ, ಆದ್ರಿಂದ ಎಲ್ಲರಿಗೂ ಕೂಡ ತುಂಬಾನೇ ರೆಸ್ಪೆಕ್ಟ್ ಅನ್ನ ಕೊಟ್ಟಿ ಬರ್ತಾರೆ. ನೆಕ್ಸ್ಟ್ ವಿಜಯ್ ಎನ್ನುವ ಹುಡುಗ ಕೂಡ ನಮ್ಮ ಸತ್ಯ ಅವಳ ಫಾದರ್ನ ಹತ್ರಕ್ಕೆ ಬಂದು ಅವ್ರಿಗೆ ಫ್ರೀ ಆಗಿನೇ ಊಟವನ್ನೆಲ್ಲ ಕೊಡ್ತಾನೆ. ಇದನ್ನ ನೋಡುವ ಫಾದರು ನನ್ಗೇನಿಕಪ್ಪ ಈ ರೀತಿ ಊಟವನ್ನೆಲ್ಲ ತಂದು ಕೊಡ್ತೀಯ ಅಂತ ಕೇಳ್ಬೇಕಾದ್ರೆ, ಅಂಕಲ್ ನಿಮ್ಮ ಮಗಳು ಊರಿಗೆಲ್ಲ ಫ್ರೀ ಆಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾಳೆ ಅಲ್ವಾ, ಸೊ ನಿಮ್ಗೆ ಯಾಕೆ ನಾವು ಸೇವೆಯನ್ನ ಮಾಡ್ಬಾರ್ದು ಅನ್ನೋದಾಗಿನೇ ಹೇಳಿ ಬರ್ತಾನೆ. ಆಕ್ಚುಲ್ ಆಗಿ ವಿಜಯ್ನ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನು ಕೂಡ ನಮ್ಮ ಸತ್ಯ ಕೆಲಸವನ್ನ ಮಾಡುವ ಹಾಸ್ಪಿಟಲ್ ನಲ್ಲಿ ಕೆಲಸವನ್ನ ಮಾಡೋದು. ಅಂಡ್ ಅದು ಅಲ್ಲದೆ ಇವನಿಗೆ ಕೂಡ ಸತ್ಯ ಅಂದ್ರೆ ತುಂಬಾನೇ ಇಷ್ಟವಿರುತ್ತೆ. ಹಾಗೆ ಸತ್ಯ ಕೂಡ ಇವನ ಜೊತೆ ಯಾವಾಗ್ಲೂ ನಗಾಡ್ಕೊಂಡು ಫೀಲಿಂಗ್ ಗಳನ್ನ ಶೇರ್ ಮಾಡ್ಕೋತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಗಡೇಲ ರಾಜುವಿನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಅಂದ್ರೆ ಕಾವ್ಯ ಅನ್ನುವ ಒಂದು ಹುಡುಗಿಯನ್ನ ಇವನು ಮಡಿಕೊಂಡಿದ್ದಾನೆ ಅಲ್ವಾ, ಸೊ ಅವಳ ಹತ್ರಕ್ಕೆ ಬಂದು ಎಂಟರ್ಟೈನ್ಮೆಂಟ್ ಅನ್ನ ತಗೋತಿರ್ಬೇಕಾದ್ರೆ ಇಬ್ಬರು ವ್ಯಕ್ತಿಗಳು ಇವನ ಹತ್ರಕ್ಕಾಗಿನೇ ಬಂದು ನಮ್ಮ ತಂದೆಯವರು ಒಂದು ದೊಡ್ಡ ಡೀಲ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರು ನಿಮ್ಗೋಸ್ಕರ ಎಷ್ಟೋ ವರ್ಷಗಳ ಕಾಲವಾಗಿ ಕೆಲಸವನ್ನ ಮಾಡಿರೋದ್ರಿಂದ ದಯವಿಟ್ಟು ಅವ್ರನ್ನ ಕಾಪಾಡಿ ಅನ್ನೋದಾಗಿನೇ ಕೇಳ್ಕೋಬೇಕಾದ್ರೆ ಈ ಗಡೇಲ ರಾಜು ನಿನ್ನ ತಂದೆ ಸಿಕ್ಕಾಕೊಂಡಿದ್ರೆ ಸಾಯ್ಲಿ ಬಿಡು ಅನ್ನೋದಾಗಿ ಅಹಂಕಾರದಿಂದ ಮಾತಾಡ್ಕೋತಾನೆ. ಇದ್ರಿಂದ ಬಂದಿರುವ ವ್ಯಕ್ತಿಗಳಿವೆ ಕೂಡ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಆ ನಂತರ ಈ ಕಾವ್ಯ ಕೂಡ ಗಡೇಲ ರಾಜುವಿನ ಮೇಲೆ ಅನುಮಾನವನ್ನ ಪಡ್ತಾಳೆ. ಯಾಕಂದ್ರೆ ಇವನ ಫೋನ್ ಅಲ್ಲಿ ಇನ್ನವೇ ಕೂಡ ಬೇರೆ ಬೇರೆ ಹುಡುಗಿಯರ ನಂಬರ್ ಗಳಿರುತ್ತೆ. ಅಂದ್ರೆ ಇವನು ನಮ್ಗುನವೇ ಕೂಡ ಮೋಸವನ್ನ ಮಾಡ್ತಿರ್ಬಹುದು ಅನ್ನೋದಾಗಿ ಡೌಟ್ ಅನ್ನ ಪಡ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಪೊಲೀಸ್ನವರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ರು ಅಲ್ವಾ, ಸೊ ಆ ಜಾಗದಲ್ಲಿ ಮಣಿ ಅನ್ನುವ ವ್ಯಕ್ತಿ ಕೂಡ ಡ್ರಿಂಕ್ಸ್ ಅನ್ನ ಮಾಡ್ತಿದ್ದ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ಪಟಾಪಟ ಅಂತ ಮಣಿ ಅನ್ನವೇ ಕೂಡ ಹುಡುಕಿ ಸ್ಟೇಷನ್ಗಾಗಿನೇ ಕರ್ಕೊಂಡು ಬಂದು ನಿಜವನ್ನ ಹೇಳು, ಆ ಕೊಲೆಯನ್ನ ಮಾಡಿದ್ದು ಯಾರು ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಅದಕ್ಕೆ ಮಣಿ ಕೂಡ ನಾನವತ್ತು ಆ ಜಾಗದಲ್ಲಿ ಡ್ರಿಂಕ್ಸ್ ಅನ್ನ ಮಾಡಿದ್ದು ನಿಜ, ಬಟ್ ಆದ್ರೆ ನಾನು ಆ ಜಾಗವನ್ನ ಬಿಟ್ಟು ಬಂದ್ಮೇಲೆ ಅವರ ಕೊಲೆಯನ್ನ ಮಾಡಲಾಗಿದೆ ಅಂತ ಹೇಳ್ಕೊತಾನೆ. ಆದ್ರಿಂದ ಆ ಜಾಗದಲ್ಲಿ ಸಿಗುವ ಎಲ್ಲಾ ಫಿಂಗರ್ ಪ್ರಿಂಟ್ ಗಳನ್ನೂ ಕೂಡ ತೆಗೆದು ಮಾಡಿಕೋತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಸುನಿಲ್ ಕೂಡ ಇದೇ ಜಾಗಕ್ಕಾಗಿನೇ ಬಂದು ಇವನು ನಮ್ಮ ಅಣ್ಣನಿಗೆ ಲಾಯಲ್ ಆಗಿ ಇದ್ದ ಒಬ್ಬ ಅಸಿಸ್ಟೆಂಟ್, ಸೊ ಇವನು ಈ ಕೊಲೆಯನ್ನ ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಇವನನ್ನ ರಿಲೀಸ್ ಮಾಡಿ ಅಂತ ಹೇಳಿ ಆ ಮಣಿಯನ್ನ ಕರ್ಕೊಂಡು ಒಂದು ಬಾರ್ನ ಒಳಗಡೆಗಾಗಿನೇ ಬಂದು ಎನ್ಕ್ವೈರಿಯನ್ನ ಮಾಡ್ತಾನೆ. ಆ ಕೊಲೆಯನ್ನ ಮಾಡಿದ್ದು ಯಾರು ಅನ್ನೋದಾಗಿ ನಿನ್ಗೇನಾದ್ರೂ ಐಡಿಯಾಗಳು ಗೊತ್ತಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಮಣಿ ಕೂಡ ನನ್ಗೆ ಏನವೇ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಸರಿ ಓಕೆ, ನಮ್ಮಣ್ಣನಿಗೆ ನೀನು ಯಾವ ರೀತಿ ಅಸಿಸ್ಟೆಂಟ್ ಆಗಿದ್ದೋ ಇವಾಗ ನನ್ಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಅನ್ನ ಮಾಡು ಅನ್ನೋದಾಗಿ ಆಫರ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಈ ಮಣಿ ಯಾವ್ದೋ ಒಂದು ವಿಷಯವನ್ನ ಮುಚ್ಚಿಡ್ತಾ ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ನಂತರ ಈ ಮಣಿ ಶಿವಬ್ನ ಹತ್ರಕ್ಕಾಗಿನವೇ ಬಂದು ಆವಾಗ ಹಣವನ್ನ ತಗೋತಾನೆ, ಯಾಕಂದ್ರೆ ಸತ್ಯ ಏನು ಅನ್ನೋದು ಹೊರಗಡೆ ಬರಬಾರ್ದು ಅನ್ನೋದಾಗಿ. ಅಂಡ್ ಶಿವ ಕೂಡ ಅವನ ಅಸಲಿಯಾದ ಆಟವನ್ನ ಶುರು ಮಾಡ್ಕೋತಾನೆ ನೋಡಿ. ಅಂದ್ರೆ ಮಾರ್ಕೆಟ್ ಆಗಿರ್ಬಹುದು, ಜನಗಳ ಹತ್ರಕ್ಕಾಗಿರ್ಬಹುದು, ಎಲ್ಲ ಕಡೆನೇ ಬಂದು ಆ ಗಟೇಲ ರಾಜುವಿಗೆ ತುಂಬಾನೇ ಶತ್ರುಗಳಿದ್ರು ಅಲ್ವಾ, ಅವರಲ್ಲೇ ಯಾರು ಅವನ ಕಥೆಯನ್ನ ಮುಗ್ಸಿರ್ಬಹುದು ಅನ್ನೋದಾಗಿ ರೂಮರ್ಸ್ ಅನ್ನ ಸ್ಪ್ರೆಡ್ ಮಾಡ್ತಾನೆ. ಅಂಡ್ ಈ ವಿಷಯ ಪೊಲೀಸ್ನವರಿಗೂ ಕೂಡ ಗೊತ್ತಾಗ್ಬೇಕಾದ್ರೆ ಆ ಗಡೇಲ ರಾಜು ಯಾರ್ಯಾರ ಜೊತೆ ದುಶ್ಮನಿಯನ್ನ ಮಡಿಕೊಂಡಿದ್ನೋ ಆ ಎಲ್ಲಾ ಜನಗಳನ್ನವೇ ಕೂಡ ಎಳ್ಕೊಂಡು ಬಂದು ಎನ್ಕ್ವೈರಿ ಮಾಡೋದಿಕ್ಕೆ ಶುರುವನ್ನ ಮಾಡ್ತಾರೆ. ಅಂಡ್ ಅವರು ಕೂಡ ನಾವು ಜಗಳವನ್ನ ಮಾಡ್ಕೊಂಡಿದ್ದೇನೋ ನಿಜ, ಬಟ್ ಆದ್ರೆ ನಾವು ಅವನ ಕಥೆಯನ್ನ ಮುಗಿಸಿಲ್ಲ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾರೆ. ಸೊ ಪೊಲೀಸ್ ಅವರು ಕೂಡ ತುಂಬಾನೇ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಇವ್ರ್ಯಾರು ಕೂಡ ಅವನ ಕಥೆಯನ್ನ ಮುಗಿಸಿಲ್ಲ ಅನ್ನೋದಾಗಿ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಮತ್ತೆ ನಮ್ಗೆ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ಬೇಕಾದ್ರೆ ಮಾಲಿನಿ ಅನ್ನುವ ಒಂದು ಲೇಡಿ ಗಾಡಿಗೋಸ್ಕರ ವೇಟ್ ಅನ್ನ ಮಾಡಿ ನಿಂತಿರ್ತಾಳೆ. ಸೊ ತುಂಬಾ ಹೊತ್ತು ಆದ್ರೂ ಕೂಡ ವೆಹಿಕಲ್ ಬರ್ದಿರೋದ್ರಿಂದ ಅದನ್ನ ನೋಡುವ ನಮ್ಮ ರಿಷಿ ಡ್ರಾಪ್ ಅನ್ನ ಮಾಡ್ಲ ಅನ್ನೋದಾಗಿ ಬಂದು ಕೇಳ್ಕೊತಾನೆ. ಸೊ ಮಾಲಿನಿ ಕೂಡ ಬೇರೆ ದಾರಿ ಇಲ್ದೆ ಸರಿ ಬೋಗಿ ಅಂತ ಬೊಕ್ಕೊಂಡು ಸೀದಾ ಅವಳು ಬರ್ಬೇಕಾಗಿದ್ದ ಜಾಗಕ್ಕಾಗಿನೇ ಬಂದು ಡ್ರಾಪ್ ಅನ್ನ ಮಾಡಿಸ್ಕೊತಾಳೆ. ನೀವು ಇದೇ ಜಾಗದಲ್ಲಿ ಸ್ವಲ್ಪ ಹೊತ್ತು ವೇಟ್ ಅನ್ನ ಮಾಡ್ತೀರಿ, ನಾನು ಸ್ವಲ್ಪ ಹೊತ್ತಿನಲ್ಲೇ ಹಣವನ್ನ ತಗೊಂಡು ವಾಪಸ್ ಬರ್ತೀನಿ ಅನ್ನೋದಾಗಿ ಹೇಳ್ಕೊಂಡು ಬರ್ತಾಳೆ. ಅಂದ್ರೆ ಇದನ್ನ ನೋಡ್ಬೇಕಾದ್ರೇನೆ ಗೊತ್ತಾಗೋದು ಇವಳು ಪ್ರಾಸ್ಟಿಟ್ಯೂಟ್ ಆಗಿ ಕೆಲ್ಸವನ್ನ ಮಾಡ್ತಿದ್ದಾಳೆ ಅಂತ.
ಅಂಡ್ ಅದೇ ರೀತಿಯಾಗಿ ಮಾಲಿನಿ ಕೂಡ ಅವಳ ಕೆಲ್ಸವನ್ನ ಮುಗಿಸ್ಕೊಂಡು ವಾಪಸ್ಸು ಕಾರಿಗೆ ಬರ್ಬೇಕಾದ್ರೆ ರಿಷಿ ಅವನ ಫ್ರೆಂಡ್ಗಳು ಅವಳ ಹತ್ರ ತುಂಬಾನೇ ಕೆಟ್ಟದಾಗಿನೇ ನಡ್ಕೊಳ್ಳೋದಿಕ್ಕೆ ನೋಡ್ತಾರೆ. ಅದನ್ನ ನೋಡುವ ನಮ್ಮ ರಿಷಿ ತುಂಬಾನೇ ಕೋಪವನ್ನ ಮಾಡ್ಕೊಂಡು, ನೋಡ್ರು ಅವರು ಪ್ರಾಸ್ಟಿಟ್ಯೂಟ್ ಕೆಲ್ಸವನ್ನ ಮಾಡ್ತಿದ್ದಾರೆ ಅಂದ್ರೆ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಾಗಿ ಅರ್ಥವನ್ನ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ನೀವು ಕೂಡ ಅವರ ಹತ್ರ ಕೆಟ್ಟದಾಗಿ ನಡ್ಕೊಳ್ಳೋದಿಕ್ಕಾಗಿ ನೋಡ್ಬೇಡಿ ಅನ್ನೋದಾಗಿನೇ ಬೈತಾನೆ. ಸೊ ಇದನ್ನ ನೋಡ್ಬೇಕಾದ್ರೆ ಆ ಮಾಲಿನಿ ಕೂಡ ಸ್ವಲ್ಪ ಇಂಪ್ರೆಸ್ ಆಗ್ತಾಳೆ. ನೆಕ್ಸ್ಟ್ ಆ ಮಾಲಿನಿ, ನನ್ನನ್ನ ಒಂದು ಕಾಲೇಜ್ನ ಹತ್ರಕ್ಕೆ ಡ್ರಾಪ್ ಅನ್ನ ಮಾಡ್ಬಿಡಿ, ಯಾಕಂದ್ರೆ ನನ್ಗೆ ಮೀರಾ ಅನ್ನುವ ಒಬ್ಬಳು ಮಗಳಿದ್ದು ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ ಅಂತ ಹೇಳ್ಕೊತಾಳೆ. ಸರಿ ಓಕೆ ಅಂತ ನಮ್ಮ ರಿಷಿ ಕೂಡ ಕಾಲೇಜ್ನ ಹತ್ರಕ್ಕೆ ಬಂದು ಡ್ರಾಪ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಇವನಿಗೆ ಕೂಡ ಒಬ್ಬಳು ತಂಗಿ ಇದು ಇದೇ ಕಾಲೇಜಿನಲ್ಲಿ ಓದ್ತಾ ಇರೋದು ಅಲ್ವಾ. ಸೊ ಅವಳನ್ನ ಪಿಕನ ಮಾಡ್ಕೊಳ್ಳೋಣ ಅಂತ ಕಾಲೇಜಿನ ಒಳಗಡೆ ಬರ್ಬೇಕಾದ್ರೇನೆ ಗೊತ್ತಾಗುತ್ತೆ ಆ ಮೀರಾ ಮತ್ತೆ ಇವನ ತಂಗಿ ಇಬ್ಬರೇ ಕೂಡ ತುಂಬಾನೇ ಕ್ಲೋಸ್ ಆಗಿರುವ ಫ್ರೆಂಡ್ಗಳು ಅಂತ. ನಂತರ ಸರಿ ಓಕೆ ಅಂತ ನಮ್ಮ ರಿಷಿ ಎಲ್ಲರನ್ನವೇ ಕೂಡ ಕರ್ಕೊಂಡು ಆ ಕಾಲೇಜನ್ನ ಬಿಟ್ಟು ಹೊರಗಡೆ ಬರ್ತಿರ್ಬೇಕಾದ್ರೆ ಆ ಮೀರಾ ಅನ್ನುವ ಹುಡುಗಿಯನ್ನ ನೋಡ್ಬೇಕಾದ್ರೆ ನಮ್ಮ ರಿಷಿಗೆ ಸ್ವಲ್ಪ ಇಂಪ್ರೆಷನ್ ಶುರುವಾಗುತ್ತೆ. ಸೊ ಅವಳ ಜೊತೆ ಮಾತಾಡೋದಕ್ಕೆ ಕೂಡ ಶುರುವನ್ನ ಮಾಡ್ಕೋತಾನೆ. ಅಂಡ್ ನಿಮ್ಗೆ ಯಾವ್ದೇ ಹೆಲ್ಪ್ಗಳು ಬೇಕಾಗಿದ್ರೆ ಕೂಡ ಡೈರೆಕ್ಟ್ ಆಗಿ ನನ್ನ ಕೇಳಿ ಅಂತ ಹೇಳ್ಕೊತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಯಾರು ನಮ್ಮ ರಿಷಿಗೆ ಕಾಲ್ ಮಾಡಿ, ನಿನ್ನ ಫಾದರು ಗ್ಯಾಮ್ಲಿಗನ್ನ ಆಡೋದಿಕ್ಕೆ ಹೋಗಿ ಎಲ್ಲ ಹಣವನ್ನವೇ ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ, ಆದ್ರಿಂದ ಗೂಂಡಗಳು ನಿಮ್ಮ ತಂದೆಯವರಿಗೆ ಎರ್ರ ಬಿರಿಯಾಗಿನೇ ಹೊಡಿತಾ ಇದ್ದಾರೆ ಅಂತ ಹೇಳ್ಕೊಬೇಕಾದ್ರೆ ಇವನು ಫಟಾಫಟ್ ಅಂತ ತಂದೆ ಇರುವ ಜಾಗಕ್ಕಾಗಿನೇ ಓಡಿ ಬರ್ತಾನೆ. ಅಂಡ್ ಅಲ್ಲಿ ಬಂದು ತಂದೆಯನ್ನ ಬಿಡ್ಸೋದಿಕ್ಕೆ ನೋಡ್ಬೇಕಾದ್ರೆ ಆ ಗೂಂಡಗಳು ಉಲ್ಟಾ ನಮ್ಮ ರಿಷಿಗಾಗಿನೇ ಎರ್ರ ಬಿರಿಯಾಗಿನೇ ಹೊಡೆದ್ಬಿಡ್ತಾರೆ. ಸೊ ಇನ್ನು ಇವರಿಗೆ ಹೊಡೆಯೋದಿಕ್ಕೆ ಆಗಲ್ಲ ಅಂತ ನಮ್ಮ ರಿಷಿ ಯಾರಿಗೋ ಕಾಳನ್ನ ಮಾಡೋದಿಕ್ಕಾಗಿ ನೋಡ್ಬೇಕಾದ್ರೆ ಆ ಗೂಂಡಗಳು ಮಾಡು ಅದ್ಯಾರನ್ನ ಕರೆಸಿಯಾ ನಾವುನವೇ ನೋಡ್ತೀವಿ ಅನ್ನೋದಾಗಿ ಹೇಳ್ಕೊತಾರೆ. ಸೊ ನಮ್ಮ ರಿಷಿ ಕೂಡ ಸೀದಾ ಗಡೇಲ ರಾಜುವಿಗೆ ಕಾಳನ್ನ ಮಾಡಿ ನನ್ಗೆ ಹೆಲ್ಪ್ ಬೇಕು ದಯವಿಟ್ಟು ಬಂದು ಕಾಪಾಡಿ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಸೀದಾ ಗಡೇಲ ರಾಜು ಅವನ ಗ್ಯಾಂಗ್ ಅನ್ನ ಕರ್ಕೊಂಡು ಬಂದು ಎಲ್ಲಾ ಗೂಂಡಗಳಿಗೆ ಹೊಡೆದು ಭೂತವನ್ನ ಬಿಡಿಸ್ತಾನೆ. ಅಂಡ್ ಇವಾಗ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ ನೋಡಿ. ಅದೇ ಗಡೇಲ ರಾಜು, ಶಿವ ಮತ್ತೆ ರಂಗ ಅನ್ನೋರು 3 ಜನರವೇ ತುಂಬಾನೇ ಕ್ಲೋಸ್ ಆಗಿರುವ ಫ್ರೆಂಡ್ಗಳಲ್ವಾ. ಅದ್ರಲ್ಲಿ ರಂಗ ಬೇರೆ ಯಾರು ಅಲ್ಲ, ನಮ್ಮ ರಿಷಿ ಅವನ ಫಾದರೇನೆ ರಂಗ. ಸೊ ಅದೇ ಕಾರಣಕ್ಕೆ ಇವರಿಗೆ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿ ಬಂದಿರೋದು. ಸೊ ಹೋಗೋಕು ಮುಂಚೆ ರಂಗಾಗೆ ಇನ್ ಮುಂದೆ ನೀನು ಗ್ಯಾಮ್ಲಿಂಗ್ ಅನ್ನ ಆಡ್ಬೇಡ ಅನ್ನೋದಾಗಿ ವಾರ್ನಿಂಗ್ ಅನ್ನ ಕೊಟ್ಟಿ ಹೋಗ್ತಾನೆ. ಇದ್ರ ನಡುವೆ ಮಣಿಯ ಇಂಟ್ರೊಡಕ್ಷನ್ ಅನ್ನುವೆ ಕೂಡ ಕೊಡ್ತಾರೆ ನೋಡಿ. ಅಂದ್ರೆ ಇವನು ಆಟೋದಲ್ಲಿ ಬರ್ತಿರ್ಬೇಕಾದ್ರೆ ಹೊರಗಡೆ ಒಬ್ಬ ವ್ಯಕ್ತಿಗೆ ಬಿಡ್ತಾನೆ. ಸೊ ಆ ವ್ಯಕ್ತಿ ಕೂಡ ಇವನ ಹತ್ರ ಜಗಳವನ್ನ ಮಾಡೋದಿಕ್ಕೆ ಬರ್ಬೇಕಾದ್ರೆ ನಮ್ಮ ಊರಿನಲ್ಲೇ ದೊಡ್ಡ ರೌಡಿ ಆಗಿರುವ ಗಡೇಲ ರಾಜು ಇದ್ದಾನೆ ಅಲ್ವಾ, ಅವನ ಅಸಿಸ್ಟೆಂಟ್ ನಾನು ನನ್ನ ತಂಟೆಗೆ ಬಂದ್ರೆ ನಿನ್ನ ಕತ್ತಿಯನ್ನ ಮುಗಿಸ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಾನೆ. ಸೊ ಇದನ್ನ ನೋಡುವ ಒಬ್ಬ ವ್ಯಕ್ತಿ ಇವನ ಹತ್ರಕ್ಕಾಗಿನೇ ಬಂದು, ಲೋ ತಮ್ಮ, ಆ ರೀತಿಯಾಗಿ ನಮ್ಮ ಬಾಸ್ ಅವರ ಹೆಸರನ್ನ ಬಳಸ್ಕೋಬೇಡ ಕಣೋ ಅನ್ನೋದಾಗಿ ಹೇಳ್ಬೇಕಾದ್ರೆ ಅವನ ಮಾತನ್ನವೇ ಕೂಡ ಈ ಮನೆ ಕೇಳೋದೇ ಇಲ್ಲ. ಸೊ ಆ ವ್ಯಕ್ತಿ ಗಡೇಲ ರಾಜುಗೆ ಕಾಳನ್ನ ಮಾಡಿ, ಯಜಮಾನ್ರೆ ಇಲ್ಲೊಬ್ಬ ವ್ಯಕ್ತಿ ನಿಮ್ಮ ಹೆಸರನ್ನ ಬಳಸ್ಕೋತಾ ಇದ್ದಾನೆ ಅನ್ನೋದಾಗಿ ಹೇಳ್ಬೇಕಾದ್ರೆ ಆ ಮಣಿಗೆ ಬೈಯೋದ್ರ ಬದಲು ಸೀದಾ ಅವನನ್ನ ಕರ್ಕೊಂಡು ಬಂದು ಇವನ ಅಸಿಸ್ಟೆಂಟ್ ಆಗಿನೇ ಮಾಡ್ಕೋತಾನೆ. ನಂತರ ಇವನ ಸೆಟಪ್ ಆಗಿರುವ ಕಾವ್ಯ ಕೂಡ ನಿಮ್ಮ ಫೋನ್ ನಲ್ಲಿ ಏನಕ್ಕೆ ಬೇರೆ ಬೇರೆ ಹುಡುಗಿಯರ ನಂಬರ್ ಇದೆಯೋ ಅನ್ನೋದಾಗಿ ಎನ್ಕ್ವೈರಿ ಮಾಡೋದಿಕ್ಕೆ ಶುರುವನ್ನ ಮಾಡ್ತಾಳೆ. ಸೊ ಅದನ್ನ ಕೇಳ್ಬೇಕಾದ್ರೆ ಗಡೇಲ ರಾಜುಗೆ ಕೋಪ ಬಂದು ಅವಳ ಹತ್ರ ಜಗಳವನ್ನವೇ ಮಾಡ್ಕೋತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ವಿಜಯ್ ಮತ್ತೆ ಸತ್ಯ ಇಬ್ಬರನ್ನವೇ ಕೂಡ ನೋಡ್ಬೇಕಾದ್ರೆ ಫೈನಲಿ ಇವರು ಲವ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಸದ್ಯದಲ್ಲೇ ಮದ್ವೆಯನ್ನವೇ ಕೂಡ ಆಗೋಣ ಅಂತ ಮಾತಾಡ್ಕೋತಾರೆ. ಬಟ್ ಆದ್ರೆ ಇವರು ಯೋಚನೆ ಕೂಡ ಮಾಡಿರೋದಿಲ್ಲ ಅಂತ ಒಂದು ಪ್ರಾಬ್ಲಮ್ ಏನೇ ಬಂದು ಕುಳಿತುಕೊಳ್ಳುತ್ತೆ. ಅಂದ್ರೆ ಸತ್ಯ ಅವಳ ಫಾದರು ಈ ಗಡೇಲ ರಾಜುವಿನ ಹತ್ರ ಸ್ವಲ್ಪ ಸಾಲವನ್ನ ತಗೊಂಡಿದ್ದಾರೆ. ಸೊ ತುಂಬಾನೇ ವರ್ಷಗಳು ಆಗ್ತಾ ಇದ್ರೂ ಕೂಡ ಇನ್ನವೇ ಅದನ್ನ ತೀರ್ಸೋದಿಕ್ಕೆ ಆಗಿರೋದಿಲ್ಲ. ಆದ್ರಿಂದ ಗಡೇಲ ರಾಜು ನೋಟಿಸ್ ಅನ್ನ ತಂದು ಕೊಟ್ಟು, ನೀವು ಆದಷ್ಟು ಬೇಗ ಹಣವನ್ನ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮನೆಯನ್ನೇ ಕೂಡ ವಶಕ್ಕಾಗಿನೇ ತಗೋತೀನಿ, ಅಷ್ಟೇ ಯಾಕೆ ನಿಮ್ಮ ಮಗಳಾಗಿರುವ ಸತ್ಯ ಅವಳನ್ನ ನಾನೇ ಮದ್ವೆ ಆಗ್ತೀನಿ ಅಂತ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಫಾದರ್ಗೆ ಕೋಪ ಬಂದ್ರೂ ಕೂಡ ಏನನ್ನವೇ ಮಾಡೋದಿಕ್ಕೆ ಆಗೋದಿಲ್ಲ. ಅಂಡ್ ಇದೇ ಟೈಮಿಗೆ ವಿಜಯ್ ಕೂಡ ಸತ್ಯ ಅವಳನ್ನ ಡ್ರಾಪ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ಸತ್ಯ ಅವಳನ್ನ ನೋಡಿ ಇನ್ನು ಕೆಲವೇ ದಿನಗಳಲ್ಲಿ ನಾವಿಬ್ಬರವೇ ಕೂಡ ಮದ್ವೆಯನ್ನ ಆಗ್ತಾ ಇದೀವಿ, ಸೊ ಅದಕ್ಕಾಗಿ ರೆಡಿ ಆಗ್ಬಿಡು ಅನ್ನೋದಾಗಿನೇ ಹೇಳ್ಕೊತಾನೆ. ಆ ನಂತರ ವಿಜಯ್ಗೆ ನೀವಿಬ್ಬರವೇ ಕೂಡ ಫ್ರೆಂಡ್ ಆಗಿದ್ರೇನೆ ಸರಿ, ಇಲ್ಲಾಂದ್ರೆ ತಮ್ಮ ನಿನ್ನ ಕಥೆಯನ್ನ ಮುಗಿಸ್ಬಿಡ್ತೀನಿ ಕಣೋ ಅನ್ನೋದಾಗಿ ವಾರ್ನಿಂಗ್ ಅನ್ನ ಕೊಡ್ತಾನೆ. ನಂತರ ಇದನ್ನೆಲ್ಲ ನೋಡುವ ಸತ್ಯ ಕೋಪವನ್ನ ತಡ್ಕೊಳ್ಳೋದಿಕ್ಕೆ ಆಗ್ದಿರಾ ಈ ಗಡೇಲ ರಾಜುವಿನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡೋಣ ಅನ್ನೋದಾಗಿ ಹೇಳ್ಕೊತಾಳೆ. ಆದ್ರೆ ಸತ್ಯ ಅವಳ ಫಾದರು ಇವಳನ್ನ ತೊಡ್ದು, ನೋಡಮ್ಮ, ನಾವೇನಾದ್ರೂ ಆ ರೀತಿ ಮಾಡೋದಿಕ್ಕೆ ಹೋದ್ರೆ ನಮ್ಮ ಫ್ಯಾಮಿಲಿಯನ್ನೇ ಬರ್ಬಾದ್ ಮಾಡ್ಬಿಡ್ತಾನೆ, ಸೊ ಬೇರೆ ದಾರಿ ಏನಾದ್ರೂ ಸಿಗುತ್ತಾ ನೋಡೋಣ ಅನ್ನೋದಾಗಿ ಹೇಳ್ಕೊತಾರೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಮಾಡಿ ನಾವು ಪ್ರೆಸೆಂಟ್ ನಲ್ಲಿ ನೋಡೋದಾದ್ರೆ ಈ ಶಿವ ಕೂಡ ಎಲ್ಲರನ್ನುವೆ ಮ್ಯಾನಿಪ್ಯುಲೇಟ್ ಮಾಡೋದಿಕ್ಕೆ ಶುರುವನ್ನ ಮಾಡಿದಾನೆ. ಅಂದ್ರೆ ಜನಗಳ ಹತ್ರ ಬಂದು ಅವ್ರು ಕೊಲೆಯನ್ನ ಮಾಡಿರ್ಬಹುದು, ಇವ್ರು ಕೊಲೆಯನ್ನ ಮಾಡಿರ್ಬಹುದು ಅಂತ ಸುಳ್ಳು ರೂಮರ್ಸ್ ಗಳನ್ನ ಹಬ್ಬಿಸೋದಿಕ್ಕಾಗಿನೇ ನೋಡ್ತಾನೆ. ಇನ್ನು ಪೊಲೀಸು ಮತ್ತೆ ಸುನಿಲ್ ಅವರ ಇನ್ವೆಸ್ಟಿಗೇಷನ್ ಅನ್ನ ನೋಡ್ಬೇಕಾದ್ರೆ
ಕೆಲವು ವರ್ಷಗಳ ಹಿಂದೆ ಗಡೇಲ ರಾಜುವಿನ ಮೇಲೆ ಒಂದು ಟೀಮು ಅಟ್ಯಾಕನ ಮಾಡಿತು ಅಂತ ಗೊತ್ತಾಗುತ್ತೆ. ಅಂದ್ರೆ ಈ ಗಡೇಲ ರಾಜು ಎಣ್ಣೆನ ಕುಡ್ಕೊಂಡು ಒಂದು ಜಾಗದಲ್ಲಿ ನಶೆಯಲ್ಲಿರ್ಬೇಕಾದ್ರೆ ಒಂದು ದೊಡ್ಡದಾದ ಗ್ಯಾಂಗ್ ಬಂದು ಇವನ ಮೇಲೆ ಅಟ್ಯಾಕನ ಮಾಡುತ್ತೆ. ಬಟ್ ಆದ್ರೆ ಗಡೇಲ ರಾಜು ಒಂಟಿಯಾಗಿನೇ ನಿಂತು ಎಲ್ಲರಿಗೆ ಬಡ್ದು ಬೂದಿಯನ್ನ ಮಾಡ್ತಾನೆ. ಅಂಡ್ ಆಮೇಲೆನೆ ಗೊತ್ತಾಗುತ್ತೆ ಅಟ್ಯಾಕನ ಮಾಡ್ಸಿರೋದು ಬೇರೆ ಯಾರು ಅಲ್ಲ, ಶಿವ ಅನ್ನೋದಾಗಿ. ಸೊ ಇವಾಗ ಶಿವ ಮತ್ತೆ ಗಡೇಲ ರಾಜು ಇಬ್ಬರವೇ ಕೂಡ ಫೇಸ್ ಟು ಫೇಸ್ ಬಂದು ಕೋಪದಲ್ಲಿನೇ ನೋಡ್ತಿರ್ತಾರೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ರಿಷಿ ಮತ್ತೆ ಮೀರಾ ಇಬ್ಬರನ್ನವೇ ನೋಡ್ಬೇಕಾದ್ರೆ ಮುಂದುವರೆದು ಲವ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಸೊ ಈ ವಿಷಯ ಮಾಲಿನಿಗೆ ಕೂಡ ಗೊತ್ತಾಗುತ್ತೆ. ಆದ್ರೆ ರಿಷಿ ಒಬ್ಬ ಒಳ್ಳೆ ಹುಡುಗ ಅಂತ ಗೊತ್ತಾಗಿದೆ ಅಲ್ವಾ, ಆದ್ರಿಂದ ಏನನ್ನವೇ ಮಾತಾಡದೆ ಇವರ ಲವ್ವಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾಳೆ. ನಂತರ ರಿಷಿ ಕೂಡ ಅವನ ಗ್ಯಾರೇಜಿನಲ್ಲಿ ಕೆಲ್ಸವನ್ನ ಮಾಡ್ತಿರ್ಬೇಕಾದ್ರೆ ಶಿವ ಬಂದು ನಿನ್ಗೆ ಮತ್ತೆ ನಿನ್ನ ತಂದೆಗೆ ಅವತ್ತು ಹೊಡೆದಿದ್ದು ಬೇರೆ ಯಾರು ಅಲ್ಲ, ಆ ಗಡೇಲ ರಾಜುವಿನ ಕಡೆಬ್ರಿ ಅಂತೆ. ಸೊ ಅವನ ಹತ್ರ ಇರೋದನ್ನ ಬಿಟ್ಟು ಸ್ವಲ್ಪ ಕೇರ್ಫುಲ್ ಆಗಿ ಇರೋ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ರಿಷಿಗೆ ಕೂಡ ಗಡೇಲ ರಾಜುವಿನ ಮೇಲೆ ಡೌಟ್ಗಳು ಬರೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ನಲ್ಲಿರುವ ಸುನೀಲ್ ಅವನನ್ನ ನೋಡ್ಬೇಕಾದ್ರೆ ಅವನಿಗೆ ಕೆಲವು ಚೇಲಗಳ ಕಡೆಯಿಂದ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ ರಿಷಿ ಯಾವ್ದೋ ವಿಷಯಕ್ಕೆ ಕೋಪವನ್ನ ಮಾಡ್ಕೊಂಡು ಆ ಗಡೇಲ ರಾಜುವಿನ ಕಥೆಯನ್ನ ಮುಗಿಸ್ತೀನಿ ಅನ್ನೋದಾಗಿ ಹೇಳ್ಕೊಂಡಿದ್ದಂತೆ. ಸೊ ಅವನೇನಾದ್ರೂ ಕೊಲೆಯನ್ನ ಮಾಡಿರ್ಬಹುದು ಅನ್ನೋದಾಗಿ ಡೌಟ್ಗಳು ಬಂದು ಎನ್ಕ್ವೈರಿಯನ್ನ ಮಾಡೋದಿಕ್ಕೆ ನೋಡ್ತಾನೆ. ಅಂಡ್ ಪೊಲೀಸ್ನವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಮಾಲಿನಿ ಹತ್ರಕ್ಕಾಗಿನೇ ಬಂದು ಆ ಗಡೇಲ ರಾಜು ಮತ್ತೆ ನಿನ್ನ ನಡುವೆ ಕೆಟ್ಟ ಸಂಬಂಧ ಐತಂತೆ ಅನ್ನೋದಾಗಿನೇ ಕೇಳ್ಕೊತಾರೆ. ಅಷ್ಟೇ ಇದನ್ನ ಕೇಳುವ ಮಾಲಿನಿಗೆ ತುಂಬಾನೇ ಕೋಪ ಬಂದು ನನ್ನ ಮತ್ತೆ ಆ ಗಡೇಲ ರಾಜುವಿನ ನಡುವೆ ಯಾವುದೇ ರೀತಿ ಸಂಬಂಧವಿಲ್ಲ, ಈ ಮಾತನ್ನ ಹೇಳೋದಿಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಅನ್ನೋದಾಗಿನೇ ಬೈದು ಹೊರಗಡೆ ಕಳಿಸ್ತಾಳೆ. ಅಂಡ್ ಇವಾಗ ಮತ್ತೆ ನಾವು ಫ್ಲಾಶ್ ಬ್ಯಾಕ್ ನಲ್ಲಿರುವ ನಮ್ಮ ಸತ್ಯ ಅವಳನ್ನ ನೋಡ್ಬೇಕಾದ್ರೆ ನಾರ್ಮಲ್ ಆಗಿ ಹಾಸ್ಪಿಟಲ್ಗೆ ಬಂದು ಇವಳು ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಆ ಗಡೇಲ ರಾಜು ಇವಳ ಹತ್ರಕ್ಕಾಗಿನೇ ಬಂದು ಕೆಟ್ಟದಾಗಿ ನಡ್ಕೋತಾನೆ. ಅಂದ್ರೆ ನಿನ್ನನ್ನ ಮದ್ವೆಯನ್ನ ಮಾಡ್ಕೋತೀನಿ ಬಾ ಅನ್ನೋದಾಗಿ ಎಳ್ದೋಡೋದಕ್ಕೆಲ್ಲ ನೋಡ್ತಿರ್ತಾನೆ. ಸೊ ಇವಳು ಬೇಜಾರನ್ನ ಮಾಡ್ಕೊಂಡು ಮನೆಗಾಗಿನೇ ಓಡ್ಕೊಂಡು ಬಂದು ಎಲ್ಲಾ ವಿಷಯವನ್ನ ಹೇಳ್ಕೊಂಡ್ರೆ ಕೂಡ ಇವರ ತಂದೆ ತಾಯಿ ಏನನ್ನವೇ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಮತ್ತೆ ಇವಳು ಒಂದು ಜಾಗದಲ್ಲಿ ಬಂದು ಅಳೋದಿಕ್ಕಾಗಿ ನೋಡ್ತಿರ್ತಾಳೆ. ಅದೇ ಟೈಮಿಗೆ ವಿಜಯ್ ಕೂಡ ಬಂದು ಇವಳಿಗೆ ಸಮಾಧಾನವನ್ನ ಮಾಡಿ, ನೋಡು ನಾವಿಬ್ಬರವೇ ಈ ಊರನ್ನ ಬಿಟ್ಟು ಎಲ್ಲಾದ್ರೂ ದೂರ ಓಡಿ ಹೋಗಿ ಬದುಕೋಣ, ಅದಕ್ಕೆ ತಕ್ಕಿದ ಹಾಗೆ ನಿನ್ನ ತಂದೆ ತಾಯಿ ಹತ್ರ ಪರ್ಮಿಷನ್ ಅನ್ನವೇ ಕೂಡ ತಗೊಳ್ಳೋಣ ಅಂತ ಕೇಳ್ಕೊತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ರಿಷಿ ಮತ್ತೆ ಮೀರಾ ಇಬ್ಬರನ್ನವೇ ಕೂಡ ನೋಡ್ಬೇಕಾದ್ರೆ ಮೀರಾ ಒಂದು ವಿಷಯವನ್ನ ಹೇಳ್ಕೊತಾಳೆ. ನಾನು ಚಿಕ್ಕವಳಿರ್ಬೇಕಾದ್ರೇನೆ ನನ್ನ ತಂದೆ ತೀರಿ ಹೋಗಿರೋದ್ರಿಂದ ನನ್ನ ತಾಯಿ ತುಂಬಾನೇ ಕಷ್ಟವನ್ನ ಪಟ್ಟು ನನ್ನನ್ನ ಸಾಕಿ ಬಂದಿದ್ದಾರೆ. ಸೊ ನಾನು ಕೇಳ್ಕೊಳ್ಳೋದು ಏನು ಅಂದ್ರೆ ಅವರಿಗೆ ಮತ್ತೊಂದು ಲೈಫ್ ಸಿಗ್ಬೇಕು ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಈ ರಿಷಿಗೆ ಗಡೇಲ ರಾಜು ಮಾಡ್ತಿರುವ ಕೆಟ್ಟ ವಿಷಯಗಳಿವೆ ಕೂಡ ಗೊತ್ತಾಗ್ಬೇಕಾದ್ರೆ ಸೀದಾ ಅವನ ಹತ್ರಕ್ಕಾಗಿನೇ ಬಂದು ಅವನಿಗೆ ಅರ್ಥವನ್ನ ಮಾಡ್ಸೋದಿಕ್ಕಾಗಿ ನೋಡ್ತಾನೆ. ಇನ್ಮೇಲಾದ್ರೂ ಕೆಲ್ಸಗಳನ್ನ ಬಿಟ್ಟು ಯಾರನ್ನಾದ್ರೂ ಒಳ್ಳೆ ಹುಡುಗಿ ನೋಡಿ ಮದ್ವೆಯನ್ನ ಮಾಡ್ಕೋ ಅನ್ನೋದಾಗಿ ತುಂಬಾ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಗಡೇಲ ರಾಜು ಕೂಡ ಬೊಕ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಮಾಲಿನಿಗೆ ಹೊಸ ಲೈಫ್ ಸಿಗ್ಬೇಕು ಅಂತ ಮೀರಾ ಕೇಳ್ಕೊಂಡಿದ್ಲು ಅಲ್ವಾ, ಆದ್ರಿಂದ ಮಾಲಿನಿ ಅವಳನ್ನ ಮದ್ವೆ ಮಾಡ್ಕೋತೀಯ ಅಂತ ಕೇಳ್ಬೇಕಾದ್ರೆ ಗಡೇಲ ರಾಜು ಕೂಡ ಬೊಕ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಎಲ್ಲರೂ ಕೂಡ ಕುಳಿತು ಮಾತಾಡ್ತಿರ್ಬೇಕಾದ್ರೆ ಮಾಲಿನಿ ಮೊದ್ಲಿಗೆ ಬೊಕ್ಕೊಳ್ದೇ ಇದ್ರೆ ಕೂಡ ರಿಷಿ ಒಳ್ಳೆಯವನಾಗಿರೋದ್ರಿಂದ ಇವನ ಮಾತಿಗಾಗಿನೇ ಬೊಕ್ಕೋತಾಳೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ವಿಜಯ್ ಮತ್ತೆ ಸತ್ಯ ಅವಳನ್ನ ನೋಡ್ಬೇಕಾದ್ರೆ ಊರನ್ನ ಬಿಟ್ಟು ಹೋಗೋದಿಕ್ಕಾಗಿ ಪ್ಲಾನ್ ಮಾಡಿದ್ದಾರೆ. ಸೊ ಸತ್ಯ ಅವಳ ತಂದೆ ತಾಯಿ ಹತ್ರಕ್ಕಾಗಿನವೇ ಬಂದು ಎಲ್ಲ ವಿಷಯವನ್ನ ಹೇಳ್ಕೋಬೇಕಾದ್ರೆ ಅವ್ರು ಕೂಡ ಬೇರೆ ದಾರಿ ಇಲ್ದಿರೋದ್ರಿಂದ ಸರಿ ಬೋಗಿ ಅನ್ನೋದಾಗಿನೇ ಬೊಕ್ಕೋತಾರೆ. ಆದ್ರೆ ಗಡೇಲ ರಾಜುವಿನ ಒಬ್ಬ ವ್ಯಕ್ತಿಗೆ ಎಲ್ಲ ವಿಷಯಗಳಿವೆ ಗೊತ್ತಾಗಿ ಪಟ್ ಅಂತ ಫೋನ್ ಮಾಡಿ ಅವನಿಗೆ ಕೂಡ ಸತ್ಯವನ್ನ ಹೇಳ್ಬಿಡೋದ್ರಿಂದ ನಾವು ಹೇಗಾದ್ರೂ ಮಾಡಿ ಆ ಸತ್ಯ ಅವಳನ್ನ ಪಡ್ಕೋಬೇಕು ಅನ್ನೋದಾಗಿನೇ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಇನ್ನೊಂದ್ ಕಡೆ ಮೀರಾ ಅವಳನ್ನ ನೋಡ್ಬೇಕಾದ್ರೆ ಆ ದೊಡ್ಡ ರೌಡಿಗೆ ನನ್ನ ತಾಯಿಯನ್ನ ಕೊಟ್ಟು ಮದ್ವೆ ಮಾಡೋದು ಬೇಡ ಅನ್ನೋದಾಗಿ ಹೇಳ್ಕೊತಿರ್ತಾಳೆ. ಬಟ್ ಆದ್ರೆ ಇವಳ ತಾಯಿ ಆಲ್ರೆಡಿ ಬೊಕ್ಕೊಂಡಿದ್ದಾಳೆ ಅಲ್ವಾ, ಸೊ ಮದರ್ನ ಖುಷಿಗೋಸ್ಕರ ನಾವುನುವೆ ಕೂಡ ಬೊಕ್ಕೊಳ್ಳೋಣ ಅಂತ ಇವಳುನುವೆ ಬೊಕ್ಕೋತಾಳೆ. ಅಂಡ್ ಫೈನಲಿ ಮಾಲಿನಿ ಮತ್ತೆ ಗಡೇಲ ರಾಜು ಇಬ್ಬರವೇ ಕೂಡ ಮಾಸ್ ಆಗಿನೇ ರೆಡಿಯಾಗಿ ಬಂದು ಒಂದು ದೊಡ್ಡ ಫಂಕ್ಷನ್ ಅನ್ನೇ ಮಾಡಿ ಮದ್ವೆಯನ್ನುವೆ ಕೂಡ ಮಾಡ್ಕೋತಾರೆ. ಅಂಡ್ ಇದೇ ಖುಷಿಗೆ ಮೀರಾ ಕೂಡ ಡ್ಯಾನ್ಸ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋಬೇಕಾದ್ರೆ ಈ ಗಡೇಲ ರಾಜು ಒಂದು ಕೆಟ್ಟ ದೃಷ್ಟಿಯಿಂದ ಮೀರಾ ಅವಳನ್ನ ನೋಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ಅಲ್ಲಿ ಇರುವ ಮಣಿ ಅವನನ್ನ ನಾವು ನೋಡ್ಬೇಕಾದ್ರೆ ಇವನು ಕೂಡ ಬೆಟ್ಟಿಂಗು ಗ್ಯಾಮ್ಲಿಂಗ್ ಅನ್ನ ಆಡ್ಕೊಂಡು ಎಲ್ಲ ಹಣವನ್ನ ಕಳ್ಕೊಬಿಟ್ಟಿದ್ದಾನೆ. ಸೊ ಮತ್ತೆ ಶಿವಗೆ ಕಾಲ್ ಮಾಡಿ ನನ್ಗೆ ಸ್ವಲ್ಪ ಹಣ ಬೇಕು ಅಂತ ಕೇಳ್ಬೇಕಾದ್ರೆ ಇವಾಗ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆದ್ರಿಂದ ಬೇರೆ ದಾರಿ ಇಲ್ದೆ ರಿಷಿಗೆ ಕಾಲ್ ಅನ್ನ ಮಾಡಿ ಆ ಗಡೇಲ ರಾಜು ಅವನ ಕೊಲೆಯಾದ ದಿನ ನೀನು ಅವನ ಬಾಡಿಯನ್ನ ಎಳಿತಾ ಇದ್ದದನ್ನ ನನ್ನ ಕಣ್ಣಾರೆಯಾಗಿ ನೋಡಿದೀನಿ. ಸೊ ಈ ವಿಷಯ ಹೊರಗಡೆಗೆ ಗೊತ್ತಾಗ್ಬಾರ್ದು ಅಂದ್ರೆ ನಾನು ಕೇಳುವ ಹಣವನ್ನ ಕೊಡು ಅನ್ನೋದಾಗಿ ಕೇಳ್ಕೊತಾನೆ. ಇದನ್ನ ಕೇಳುವ ರಿಷಿ ಕೂಡ ತುಂಬಾನೇ ಭಯವನ್ನ ಪಟ್ಕೊಂಡು ಆ ರೀತಿ ಎಲ್ಲ ಮಾಡ್ಬೇಡ, ನೀನು ಕೇಳಿರುವ ಹಣವನ್ನ ಕೊಡ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಪೊಲೀಸ್ ಅವರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರ್ಬೇಕಾದ್ರೆ ಕೆಲವು ವರ್ಷಗಳ ಹಿಂದೆ ಈ ರಾಜುವಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದು ಶಿವ ಅಂತ ಗೊತ್ತಾಗಿದೆ ಅಲ್ವಾ.
ಸೊ ಅವನನ್ನವೇ ಕೂಡ ಎಳ್ಕೊಂಡು ಬಂದು ಎನ್ಕ್ವೈರಿ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂದ್ರೆ ಈ ಮೂವಿಯಲ್ಲಿ ಬರ್ತಿರುವ ಎಲ್ಲಾ ಕ್ಯಾರೆಕ್ಟರ್ಗಳಿವೆ ಕೂಡ ಕೊಲೆಯನ್ನ ಮಾಡಿದಾವೆ ಅನ್ನೋದಾಗಿನೇ ತೋರಿಸ್ತಾ ಇದ್ದಾರೆ. ಅಂಡ್ ಇವಾಗ ಮತ್ತೆ ನಾವು ಫ್ಲಾಶ್ ಬ್ಯಾಕ್ ಅನ್ನ ನೋಡ್ಬೇಕಾದ್ರೆ ಈ ಗಡೇಲ ರಾಜು ಮಾಲಿನಿಯನ್ನ ಮದ್ವೆ ಆಗಿದ್ದಾನೆ ಅಲ್ವಾ. ಅಂಡ್ ಇವನ ಕಣ್ಣು ಕೂಡ ಮೀರಾ ಅವಳ ಮೇಲೆ ಬಿದ್ದಿದ್ರಿಂದ ನಿನ್ನನ್ನ ಯಾವ ರೀತಿ ಮದ್ವೆಯನ್ನ ಮಾಡ್ಕೊಂಡು ಅದೇ ರೀತಿ ನಿನ್ನ ಮಗಳನ್ನೇ ಕೂಡ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ಮಾಲಿನಿ ಮತ್ತೆ ಮೀರಾ ಇಬ್ಬರವೇ ಕೂಡ ಕೋಪವನ್ನ ಮಾಡ್ಕೋತಾರೆ. ಆದ್ರೆ ಈ ರಾಜು ಮೀರಾ ಅವಳ ಜೊತೆ ತಪ್ಪಾಗಿನ ನಡ್ಕೊಳ್ಳೋದಿಕ್ಕೆ ಬರ್ಬೇಕಾದ್ರೆ ಮೀರಾ ಮನೆಯಿಂದಾನೇ ಓಡ್ಕೊಂಡು ಸೀದಾ ರಿಷಿ ಅವನ ಹತ್ರ ಬಂದು ಎಲ್ಲವನ್ನ ಹೇಳ್ಕೊತಾಳೆ. ಕೋಪ ಮಾಡ್ಕೊಳ್ಳುವ ರಿಷಿ ಕೂಡ ವಾಪಸ್ಸು ಮನೆ ಒಳಗಡೆ ಬಂದು ನೋಡ್ಬೇಕಾದ್ರೆ ಮಾಲಿನಿ ತುಂಬಾನೇ ದುಃಖವನ್ನ ಮಾಡ್ಕೊಂಡು ಕುಳಿತಿದ್ದಾಳೆ. ಸೊ ಸೀದಾ ಗಡೇಲ ರಾಜುವಿನ ಹತ್ರಕ್ಕಾಗಿನೇ ಬಂದು ನೀನು ಕೆಟ್ಟವನು ಕೊಣೋ ಅನ್ನೋದಾಗಿ ಬೈಕೋತಾನೆ. ಬಟ್ ಆದ್ರೆ ಅವನು ದೊಡ್ಡ ರೌಡಿ ಆಗಿರೋದ್ರಿಂದ ಏನನ್ನವೇ ಕೂಡ ಮಾಡೋದಿಕ್ಕೆ ಆಗಲ್ಲ ಅಲ್ವಾ. ಸೊ ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಒಂದು ಬಾರಿಗೆ ಬಂದು ಒಂದಲ್ಲ ಒಂದಿನ ಗಡೇಲ ರಾಜುವಿನ ಕಥೆಯನ್ನ ಮುಗಿಸ್ತೀನಿ ಅಂತ ಸಂಕಲ್ಪವನ್ನ ಮಾಡ್ಕೋತಾನೆ. ಅಂಡ್ ಈ ವಿಷಯ ಇವಾಗ ನಮ್ಮ ಸುನಿಲ್ಗೆ ಕೂಡ ಗೊತ್ತಾಗ್ಬಿಡುತ್ತೆ. ಇನ್ನೊಂದ್ ಕಡೆಯಲ್ಲಿ ಶಿವನನ್ನ ಹೇಳ್ಕೊಂಡು ಬಂದು ಪೊಲೀಸ್ನವರು ಎನ್ಕ್ವೈರಿ ಮಾಡ್ತಿದ್ರು ಅಲ್ವಾ. ಸೊ ಇವಾಗ ಶಿವ ಕೂಡ ಎಲ್ಲ ಸತ್ಯವನ್ನ ಹೇಳ್ಕೊತಾನೆ. ಹೌದು, ಕೆಲವು ವರ್ಷಗಳ ಹಿಂದೆ ಒಂದು ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗಿ ಆ ಗಡೇಲ ರಾಜುವಿನ ಮೇಲೆ ಅಟ್ಯಾಕ್ ಅನ್ನವೇ ಕೂಡ ಮಾಡ್ತಿದ್ದೆ. ಬಟ್ ಆದ್ರೆ ಅವನು ಒಂಟಿಯಾಗಿನೇ ನಿಂತ್ಕೊಂಡು ನಮ್ಮ ಸಂಪೂರ್ಣವಾದ ಗ್ಯಾಂಗ್ ಅನ್ನೇ ಉಡಾಯಿಸಿದ್ದ. ಆದ್ರಿಂದ ಭಯವನ್ನ ಪಡ್ಕೊಂಡು ಇನ್ಯಾವತ್ತೂ ಕೂಡ ನಿನ್ನ ಮೇಲೆ ಅಟ್ಯಾಕ್ ಅನ್ನ ಮಾಡಲ್ಲ ಅಂತ ಕೇಳ್ಕೋಬೇಕಾದ್ರೆ ಫ್ರೆಂಡ್ ಆಗಿರೋದ್ರಿಂದ ನನ್ನನ್ನವೇ ಕೂಡ ಕ್ಷಮಿಸಿ ವಾಪಸ್ಸು ಕಳಿಸ್ಕೊಟ್ಟ. ಅವನು ನಮ್ಗೆ ಮೋಸವನ್ನ ಮಾಡಿ ಜೈಲಿಗೆ ಕಳ್ಸಿದ್ದ ಅಂತ ಕೋಪದಲ್ಲಿ ಅಟ್ಯಾಕ್ ಅನ್ನ ಮಾಡ್ಸಿದ್ದೆ. ಅದು ಬಿಟ್ರೆ ಅವನ ಕಥೆಯನ್ನ ನಾನು ಮುಗ್ಸಿಲ್ಲ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಪೊಲೀಸ್ನವ್ರಿಗೂ ಕೂಡ ಇವನ ಕೈವಾಡ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ರಿಲೀಸ್ ಅನ್ನ ಮಾಡಿ ಹೊರಗಡೆಗಾಗಿನೇ ಕಳಿಸ್ಕೊಡ್ತಾರೆ. ಅಂಡ್ ಇವಾಗ ಒಂದು ದೊಡ್ಡ ಪ್ಲಾಟ್ ಅನ್ನ ರಿವೀಲ್ ಮಾಡ್ತಾರೆ ನೋಡಿ. ಅಂದ್ರೆ ರಿಷಿ ಅವತ್ತು ಏನ್ ತಾನೇ ನಡೀತು ಅನ್ನೋದಾಗಿ ಯೋಚನೆಯನ್ನ ಮಾಡ್ಬೇಕಾದ್ರೆ ಇವನು ಗಡೇಲ ರಾಜುವನ್ನ ಮೀಟ್ ಮಾಡೋದಿಕ್ಕೆ ಹೋಗಿರ್ತಾನೆ. ಬಟ್ ಆದ್ರೆ ಯಾರೋ ಮರ್ಡರ್ ಅನ್ನ ಮಾಡಿರ್ತಾರೆ. ಸೊ ಅವನನ್ನ ಎಬ್ರಿಸೋದಿಕ್ಕೆ ಹೋಗ್ಬೇಕಾದ್ರೆ ಮಣಿ ಅದನ್ನ ನೋಡಿ ಇವನನ್ನೇ ಕೊಲೆಯನ್ನ ಮಾಡಿರ್ಬೋದು ಅಂತ ತಿಳ್ಕೊಂಡಿದ್ದಾನೆ. ಬಟ್ ಆದ್ರೆ ಇವರಿಬ್ಬರನ್ನ ಬಿಟ್ರೆ ಮತ್ತೊಬ್ಬ ವ್ಯಕ್ತಿ ಕೂಡ ಅವನ ಹತ್ರಕ್ಕಾಗಿ ಬಂದಿರ್ತಾರೆ. ಅವನು ಬೇರೆ ಯಾರಿಗೂ ಅಲ್ಲ, ನಮ್ಮ ಸತ್ಯನ ಲಬ್ಬರ್ ಆಗಿರುವ ವಿಜಯ್. ಹಾಗಿದ್ರೆ ಕೊಲೆಯನ್ನ ಮಾಡಿರೋದು ಆ ವಿಜಯ್ ಅಂತಾನೆ ಅನ್ಸುತ್ತೆ. ಇನ್ನು ತಡವನ್ನ ಮಾಡದೆ ಪೊಲೀಸ್ ಅವ್ರ ಹತ್ರ ಹೇಳ್ಕೊಬಿಡೋಣ ಅಂತ ಇವನು ನೋಡ್ಬೇಕಾದ್ರೆ ನಮ್ಮ ಶಿವ ಬಂದು ಇವನನ್ನ ತಡಿತಾನೆ. ನೋಡಿ, ಕೊಲೆಯನ್ನ ಮಾಡಿರೋದು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಆದ್ರೆ ಮಣಿನೇ ಇದನ್ನ ಮಾಡಿದಾನೆ ಅಂತ ಅವನ ಮೇಲೆ ಎತ್ತಾಕೋಣ. ಒಂದ್ ವೇಳೆ ಇದಕ್ಕೆ ನೀನು ಒಪ್ಪಿಲ್ಲ ಅಂದ್ರೆ ನೀನು ಹೆಸರಿಗಷ್ಟೇ ಒಂದು ಗ್ಯಾರೇಜ್ ಅನ್ನ ನಡೆಸಿ ಬರ್ತಿದ್ಯಾ, ಬಟ್ ಆದ್ರೆ ಕಾರುಗಳಲ್ಲಿ ಮಾಲನ್ನ ಕದ್ದು ಬೇರೆ ಕಡೆಗೆ ಮಾಡ್ತಿದ್ಯಾ ಅಲ್ವಾ. ಆ ಎಲ್ಲಾ ವಿಷಯಗಳನ್ನೂ ಕೂಡ ಹೊರಗಡೆ ತರ್ತೀನಿ ಅನ್ನೋದಾಗಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಾನೆ. ಅಂಡ್ ಇವಾಗ ಬೇರೆ ದಾರಿ ಇಲ್ದಿರೋದ್ರಿಂದ ರಿಷಿ ಕೂಡ ಪೊಲೀಸ್ ಸ್ಟೇಷನ್ಗಾಗಿನೇ ಬಂದು ನಾನವತ್ತು ಗಡೇಲ ರಾಜುವನ್ನ ಮೀಟ್ ಮಾಡೋದಿಕ್ಕಾಗಿ ಹೋಗಿದ್ದೆ, ಬಟ್ ಆದ್ರೆ ಯಾರು ಅವನ ಕಥೆಯನ್ನ ಆಲ್ರೆಡಿ ಮುಗಿಸಿ ಹಾಕಿದ್ರು. ಯಾರು ಅದು ಅಂತ ನೋಡ್ಬೇಕಾದ್ರೆ ಗಾಬರಿಯಿಂದ ಮಣಿ ಅಲ್ಲಿಂದ ಓಡೋಗೋದನ್ನ ನೋಡಿದೆ. ಅಂದ್ರೆ ಇದನ್ನ ಮಣಿನೇ ಮಾಡಿರ್ಬಹುದು ಅನ್ನೋದಾಗಿನೇ ಹೇಳ್ಕೊತಾನೆ. ಏನಕ್ಕೆ ಶಿವ ಈ ರೀತಿಯಾಗಿ ಹೇಳಿಸ್ತಾ ಅಂದ್ರೆ ಆ ಮಣಿ ಹಣಕ್ಕಾಗಿನೇ ಶಿವನ ಹತ್ರ ಡಿಮ್ಯಾಂಡ್ ಅನ್ನ ಮಾಡ್ತಿದ್ದ ಅಲ್ವಾ. ಸೊ ಮುಂದೆ ಕೂಡ ನಮ್ಗೆ ತೊಂದರೆಯನ್ನ ಕೊಡ್ಬಹುದು ಅಂತ ಯೋಚಿಸಿ ಈ ಕೇಸ್ನ ಒಳಗಡೆ ಮಣಿಯನ್ನ ಫಿಕ್ಸ್ ಮಾಡೋದಕ್ಕಾಗಿನೇ ನೋಡ್ತಿದ್ದಾನೆ. ಸೊ ಪೊಲೀಸ್ನವರು ಕೂಡ ಫಿಂಗರ್ ಪ್ರಿಂಟ್ ಎಲ್ಲವನ್ನ ಚೆಕ್ ಮಾಡಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಅವನೇನೆ ತಗ್ಲಾಕೋತಾನೆ. ಸೊ ಆ ಮಣಿ ನಾನು ಕೊಲೆಯನ್ನ ಮಾಡಿಲ್ಲ ಅಂದ್ರೆ ಕೂಡ ಪೊಲೀಸ್ನವರು ಎತ್ತಕೊಂಡು ಬರ್ತಾರೆ. ಅಂಡ್ ಇವಾಗ ನಮ್ಮ ತಲೆ ತಿರುಗುವ ಒಂದು ದೊಡ್ಡ ಪ್ಲಾಟ್ ಅನ್ನ ರಿವೀಲ್ ಮಾಡ್ತಾರೆ ನೋಡಿ. ಅಂದ್ರೆ ಆ ಕೊಲೆಯನ್ನ ನಿಜವಾಗ್ಲೂ ಯಾರು ಮಾಡಿದ್ರು ಅನ್ನೋದಾಗಿ ತೋರಿಸ್ತಾರೆ. ಅದೇ ಸ್ಟಾರ್ಟಿಂಗ್ ನಲ್ಲಿ ಶಿವ ನಾಟಕದ ಒಳಗಡೆ ಪರ್ಫಾರ್ಮ್ ಅನ್ನ ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ರು ಬ್ಯಾಕ್ ಟು ಬ್ಯಾಕ್ ಇವನಿಗೆ ಕಾಲ್ ಅನ್ನ ಮಾಡ್ತಿದ್ರು ಅಲ್ವಾ. ಅದು ಬೇರೆ ಯಾರಿವೆ ಅಲ್ಲ, ವಿಜಯ್ ಇವನಿಗೆ ಕಾಲ್ ಅನ್ನ ಮಾಡಿರೋದು. ಮತ್ತೊಂದು ಶಾಕಿಂಗ್ ವಿಷಯ ಏನಂದ್ರೆ ಆ ವಿಜಯ್ ಬೇರೆ ಯಾರಿವೆ ಅಲ್ಲ, ಈ ಶಿವನ ಸ್ವಂತ ಮಗ. ಅಂಡ್ ಅಲ್ಲಿ ನಡೆದಿರುವ ಘಟನೆ ಏನು ಅಂದ್ರೆ ಈ ವಿಜಯ್ ಮತ್ತೆ ಸತ್ಯ ಇಬ್ಬರೇ ಕೂಡ ಊರನ್ನ ಬಿಟ್ಟು ಹೋಗೋದಿಕ್ಕೆ ಪ್ಲಾನ್ ಮಾಡಿದ್ರು ಅಲ್ವಾ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಆ ಗಡೇಲ ರಾಜುವಿಗೆ ವಿಷಯ ಗೊತ್ತಾಗಿ ನಮ್ಮ ವಿಜಯ್ನ ಅವನ ಅಡ್ಡಕ್ಕಾಗಿನೇ ಕರೆಸ್ಕೊತಾನೆ. ನೋಡು, ನೀನು ಸತ್ಯ ಅವಳನ್ನ ಪ್ರೀತಿಸ್ತಾ ಇದ್ರೆ ಖಂಡಿತ ಅವಳನ್ನ ಮದ್ವೆ ಆಗು, ಬಟ್ ಆದ್ರೆ ಒಂದು ರಾತ್ರಿ ಮಾತ್ರ ನನ್ನ ಜೊತೆಯಾಗಿನೇ ಬಿಟ್ಟು ಹೋಗು ಅನ್ನೋದಾಗಿ ಕೇಳ್ಕೊತಾನೆ. ಸೊ ಇದನ್ನ ಕೇಳ್ತಿದಾಗೆ ನಮ್ಮ ವಿಜಯ್ಗೆ ಎಷ್ಟರ ಮಟ್ಟಿಗೆ ಕೋಪ ಬರುತ್ತೆ ಅಂದ್ರೆ ಪಟ್ ಅಂತ ಒಂದು ಬಾಟಲ್ ಅನ್ನ ತಗೊಂಡು ಅವನ ತಲೆಗೆ ಬೊಡ್ದು ಕಥೆಯನ್ನ ಮುಗಿಸ್ಬಿಡ್ತಾನೆ. ಅಂಡ್ ಈ ಎಲ್ಲಾ ಘಟನೆಯನ್ನ ಮಣಿ ಕೂಡ ನೋಡಿರ್ತಾನೆ. ನಂತರ ಈ ವಿಜಯ್ ತಂದೆಯಾಗಿರುವ ಶಿವಗೆ ಕಾಳನ್ನ ಮಾಡಿ ಕರೆಸ್ಬೇಕಾದ್ರೆ ಶಿವ ಕೂಡ ಬಂದು ಎಲ್ಲವನ್ನ ನೋಡಿ ಗಾಬರಿಗೆ ಬುಳ್ಗಾಗ್ತಾನೆ. ಅಂಡ್ ಇದೇ ಕಾರಣಕ್ಕೆ ಮಣಿ ಕೂಡ ಈ ವಿಷಯವನ್ನ ಹೊರಗಡೆ ಹೇಳ್ಬಾರ್ದು ಅಂದ್ರೆ ನನ್ಗೆ ಹಣವನ್ನ ಕೊಡಿ ಅಂತ ಮತ್ತೆ ಮತ್ತೆ ಡಿಮ್ಯಾಂಡ್ ಅನ್ನ ಮಾಡಿ ಹಣವನ್ನ ಕೇಳಿ ಪಡ್ಕೋತಿದ್ದದ್ದು. ಆದ್ರಿಂದ ಹೇಗಾದ್ರೂ ಮಾಡಿ ಕೇಸ್ನ ಒಳಗಡೆ ಮಣಿಯನ್ನೇ ಫಿಕ್ಸ್ ಅನ್ನ ಮಾಡ್ಬೇಕು, ಇಲ್ಲ ಅಂದ್ರೆ ಮುಂದೊಂದು ದಿನ ನಮ್ಗೆನೆ ದೊಡ್ಡ ಪ್ರಾಬ್ಲಮ್ ಆಗ್ಬಹುದು ಅಂತ ಯೋಚಿಸಿ ಇವಾಗ ರಿಷಿಗೆ ಕೂಡ ಬ್ಲಾಕ್ ಮೇಲ್ ಅನ್ನ ಮಾಡಿ ಪೊಲೀಸ್ ಅವರ ಹತ್ರ ಸುಳ್ಳನ್ನ ಹೇಳ್ದ ಅಲ್ವಾ. ಸೊ ಅದೇ ರೀತಿಯಾಗಿ ಪೊಲೀಸ್ ಅವರು ಕೂಡ ಎನ್ಕ್ವೈರಿಯನ್ನ ಮಾಡಿ
ಆ ಮಣಿಯ ಫಿಂಗರ್ ಪ್ರಿಂಟ್ಗಳು ಮ್ಯಾಚ್ ಆಗ್ತಿರೋದ್ರಿಂದ ಇವನೇನೆ ಕೊಲೆಯನ್ನ ಮಾಡಿದಾನೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಂದ್ರೆ ಶಿವ ತನ್ನ ಮಗನಾಗಿರುವ ವಿಜಯನ ಕಾಪಾಡ್ಕೊಳ್ಳೋದಿಕ್ಕಾಗಿ ಇಲ್ಲಿವರೆಗೂ ಎಲ್ಲಾ ಪ್ಲಾನ್ ಗಳನ್ನ ತುಂಬಾನೇ ಯೋಚನೆ ಮಾಡಿ ಎಲ್ಲವನ್ನ ನಿಭಾಯಿಸಿದಾನೆ. ಸೊ ಈ ಮಾಸ್ಟರ್ ಮೈಂಡ್ ನ ಜೊತೆಗೇನೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಎಂತದೇ ಒಂದು ಮಾಸ್ ಆಗಿರುವ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.